ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ನಮ್ಮ ಫ್ರೆಂಡ್ಸು ಬಂದಿದ್ರಿ. ನಾವು ಬಂದಿದ್ದು ಹೊರಗೆ, ಅದ್ರ ಇಬ್ಬರು ಏನೋ ಬಿಟ್ಟು ಬಂದಿದ್ರಂತಲ್ಲಿ, ಅದನ್ನು ತೊಗೊಂಡು ಬರೋಕೆ ಹೋಗ್ಯಾರಿ. ಅವ್ರು ಬಂದ ಮೇಲೆ ಹೋಗ್ತೀವಿ ಇವಾಗ ನಾವು ಕಾಲೇಜ್ ಸೈಡ್. ಹಾಯ್, ಚಲೋ ಕಾಣಿಸ್ತೀರಿ ಇಬ್ಬರು. ಹೋಗೋಣ? ಬರ್ರಿ ಹೋಗೋಣ. ಇವಾಗ ಹೋಗತ್ತೀರಿ ನಾವು ಕಾಲೇಜ್ ಸೈಡ್. ಕಾಲೇಜ್ ಒಳಗೆ ಫುಲ್ ಎಂಜಾಯ್ ಮಾಡೋಣ. ವೆಲ್ಕಮ್ ಡೇ ಐತೆ ನಮ್ದು. ಇವ್ರ ಅಕ್ಕ ಎಲ್ಲ ವ್ಲಾಗ್ಸ್ ನೋಡ್ತಾಳಂತ್ರಿ ನಮ್ದು. ಹೇಳ್ತೀನಿ ಬರ್ರಿ. ಇವ್ರದಿಲ್ಲಿ ಫೋಟೋ ಶೂಟ್ ನಡೆಯತೈತ್ರಿ. ಈಕಿ ಕೀರ್ತಿ, ನಿರ್ಮಲಾ, ಸಾನ್ವಿ, ಪವಿತ್ರ, ಸಾತ. ಕೀರ್ತಿ ಎಲ್ಲರೂ ಚಲೋ ಕಾಣಿಸತ್ತೀರಿ ಇವತ್ತು. ಇಲ್ಲಂತೂ ಎಲ್ಲರೂ ಫೋಟೋ ಶೂಟ ಮಾಡತ್ತಾರೆ. ಇನ್ನ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಇದೇ ನನ್ನ ಬೆಂಚ್ ಕುಂದ್ರೋದು. ನಮ್ಮ ಬೆಂಚ್ ಇದ್ರಿ. ಇದೇ ರೀ ನಮ್ಮ ಬೆಂಚ್. ನಾವು ಕಿಟಕಿ ಕಡೆ ಕುಂದಿರ್ತೀವಿ ರೀ. ನಮ್ಮ ಬೆಂಚ್ ಇದೆ. ನಮ್ಮ ಬೆಂಚ್ ಇದು ಇವ್ರ ಬೆಂಚ್ ನೋಡ್ರಿ. ಇವ್ರಿಗೆ ಎಲ್ಲಾರ್ಗಂದ್ರು ಸ್ವಲ್ಪ ಜನ ಅದಾರ ಇಲ್ಲಿ. ಅವ್ರಿಗೆ ವ್ಲಾಗ್ ಒಳಗೆ ಬರೋದಂದ್ರೆ ಭಾಳ ಇಷ್ಟ ರೀ. ಅದ್ರೊಳಗೆ ಇವ್ರಿಬ್ರು ರೀ. ಫಂಕ್ಷನ್ ಅಂತೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ರೀ. 10 ಗಂಟೆಗೆ ಅಂತಂದಾರ. ಆದ್ರೆ ಗೊತ್ತಾಗಿತ್ತಲ್ರಿ ನಿಮಗೆಲ್ಲ, ಫಂಕ್ಷನ್ 10 ಗಂಟೆಗೆ ಅಂತಂದು 11 ಇಲ್ಲ 11ವರೆಗೆ ಸ್ಟಾರ್ಟ್ ಆಗೋದು. ಇವಾಗಿದ್ದರೆ ಎಲ್ಲರದು ಫೋಟೋ ಶೂಟ್ ಅದೆಲ್ಲ ನಡೆಯತೈತ್ರಿ. ನಾವು ನೋಡ್ಕೊಂಡು ಕುಂತೀವಿ ಫೋಟೋ ಶೂಟ್. ಇಲ್ಲೇ ಸಾಕು ಬಿಡ್ರಿ ಫೋಟೋಸ್ ಸಾಕು. ಎಷ್ಟು ತಗೊಂತೀರಿ ಹಂಗೆ? ಸ್ಟೋರೇಜ್ ಗಿರೇಜ್ ತುಂಬಿಸಿಟ್ಟಿರಿ. ಮತ್ತೆ ಇವಾಗ ನಾವು ಹೊರಗೆ ಹೋಗತ್ತೀವಿ ಸ್ವಲ್ಪ ಫೋಟೋ ಶೂಟ್ ಮಾಡೋದು. ಫೋಟೋ ಶೂಟ್ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ಇನ್ನು ಬರಾತೀವ, ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಸ್ವಲ್ಪ. ನಾವು ಬೆಳಗ್ಗೆ ನಾಷ್ಟ ಏನು ಮಾಡಿ ಬಂದಿದ್ದಿಲ್ಲ ರೀ. ಅದಕ್ಕೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಇಲ್ಲೇ ಅಂಗಡಿಗೆ ಹೋಗಿ ಬಿಸ್ಕಿಟ್ ತೊಗೊಂಡು ಬರೋಣ ಅಂತ ಹೇಳಿ ಹೋಗತ್ತೀವಿ ರೀ. ಇಲ್ಲೇ ಇತ್ತು ರೀ. ತೊಗೊಂಡಿರಿ ಇಲ್ಲೇ ಬಿಸ್ಕಿಟ್, ಚಿಪ್ಸ್ ಮತ್ತು ಕಿನ್ನು ಚಿಪ್ಸ್ ತೊಗೊಂಡಿರಿ. ಹೋಗತ್ತೀವಿ ನಾವು ಕಾಲೇಜ್. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಫಂಕ್ಷನ್? 10 ಗಂಟೆಗೆ ಅಂದಾರ. 10:30 ಆದರೂ ಇನ್ನೂ ಸ್ಟಾರ್ಟ್ ಮಾಡಿ. ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ನಾಷ್ಟ ಮಾಡಿದ್ದಿಲ್ಲ ರೀ. ಅದಕ್ಕೆ ಹೊಟ್ಟೆ ಹಸಿತಿತ್ತು. ಆಕೆ ಒಲ್ಲೆ ಅಂದ್ರಿ. ಅಂದ್ರೆ ಆಕೆ ಕರ್ಕೊಂಡು ಹೋಗಿ ತೊಗೊಂಡು ಬಂದೆ ರೀ. ಕೊಡಿಸ್ಕೊಂಡು ಬಂದೆ. ಭಾಳ ವ್ಲಾಗಿಂಗ್ ಒಳಗೆ ಭಾಳ ಬರೋದು ಇಂಟ್ರೆಸ್ಟ್ ಇರ್ತೈತ್ರಿ ಒಬ್ಬರಿಗೆ. ಹಂಗಾಗಿ ಭಾಳ ಐತ್ರಿ. ನೀನದು ಇವತ್ತು ಫುಲ್ ವ್ಲಾಗ್ ಒಳಗೆ. ನಾವಿವಾಗ ಈ ಸೈಡ್ ಹಸಿರು ಗಿಡದ ಚಲೋ ಅದಾವಂತ ನಾವು ಇಲ್ಲೇ ಬಂದೇವ್ರಿ. ಇವಾಗ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳಕ್ಕೆ. ಹಾಯ್ ಫ್ರೆಂಡ್ಸ್. ನಾವಿಲ್ಲೇ ನಮಗೆ ಟೀಚರ್ ಸ್ವಲ್ಪ ಏನಾದರೂ ಅಂದ್ರೆ ಪ್ಲೇಟ್ ಮತ್ತು ಚಮಚಿ ಅದನ್ನೇ ತೊಗೊಂಡು ಬಾ ಅಂತ ಹೇಳಿದ್ರಿ ನಮ್ಗೆ ಉಪ್ಪದನ್ನೆಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಮನೆ ಇಲ್ಲೇ ಐತ್ರಿ. ಅಲ್ಲಿ ಬಂದೀವ್ರಿ ನಾವಿವಾಗ ತೊಗೊಂಡು ಹೋಗಕ್ಕೆ. ಏನು ಸಾಮಾನು ಬೇಕಿತ್ತಲ್ಲ ಅದನ್ನು ತೊಗೊಂಡಿರಿ ನಾವು. ಆಮೇಲೆ ಮತ್ತು ನಂದು ಫೋನ್ ಒಳಗಂತೂ ಚಾರ್ಜ್ ಖಾಲಿ ಆಗಿತ್ತು ರೀ. ಅದಕ್ಕೆ ಚಾರ್ಜರು ಇಸ್ಕೊಂಡೆ ರೀ ಈ ಕಡೆ. ಥ್ಯಾಂಕ್ಸ್ ಅಥವಾ ಕೊಟ್ಟಿದ್ದಕ್ಕೆ. ನೀನು ಕೊಟ್ಟು ಇವಾಗ ಹೋದ ತಕ್ಷಣ ಚಾರ್ಜ್ ಇಟ್ಬಿಡ್ತೇನೆ ರೀ ಇದನ್ನು. ಇವಾಗ ಫಂಕ್ಷನಿಗೆ ಕರೆದ್ರಿ. ಇವಾಗ ಫಂಕ್ಷನಿಗೆ ಹೋಗತ್ತೀವಿ ನಾವು. ಬೆನ್ನ ಫಂಕ್ಷನ್ ಎಲ್ಲ ಮುಗೀತ್ರಿ. ನಮಗೆ ಇಲ್ಲೇ ವೆಲ್ಕಮಿಗೆ ಹೂವು, ಪೆನ್ನ ಮತ್ತು ಇದೊಂದು ಸ್ಮೈಲಿಗೆ ಕೊಟ್ಟಾರ್ರಿ. ಇವಾಗ ಊಟದ ವ್ಯವಸ್ಥೆ ಐತಂತ್ರಿ. ಇವಾಗ ಊಟ ಮಾಡೋಕೆ ಹೋಗ್ಬೇಕ್ರಿ ನಾವು. ಇವಾಗ ನಮ್ಮದು ಫಂಕ್ಷನ್ ಎಲ್ಲ ಮುಗೀತ್ರಿ. ಇವಾಗ ಊಟ ಮಾಡೋಕೆ ಹೋಗ್ಬೇಕ್ರಿ ನಾವು ಇವಾಗ.
ಇವಾಗ ನಮ್ದಂತೂ ಗೇಮ್ಸ್ ಎಲ್ಲ ಆದ್ವಿ. ಇವಾಗ 2:30 ಆತ ಟೈಮ್. ಇವಾಗ ಊಟ ಮಾಡಿದ್ವಿ ನಾವು. ಏನು ಮಾಡ್ತಾರೆ ನೋಡೋಣ ಸೆಕೆಂಡ್ ಇಯರ್ದವ್ರು ನಮಗೆ ಊಟಕ್ಕೆ. ಹೊಟ್ಟೆ ಹಸತೈತಿ. ಹೂಲೆ ನನಗೂ ಭಾಳ ಹೊಟ್ಟೆ ಹಸ್ವಾಗೈತಿ. ಏನು ಮಾಡ್ತಾರೆ ಇನ್ನೂ ಸೆಕೆಂಡ್ ಇಯರ್ದವ್ರು ನಮಗೆ? ಪಲಾವು ಮತ್ತು ಜಾಮೂನು ಮತ್ತೇನೋ ಮಾಡ್ತಾರೆ, ಚಟ್ನಿ. ಇವಾಗ ಯಾವಾಗ ಊಟಕ್ಕೆ ಹಾಕಿಸ್ತಾರೆ ನೋಡೋಣ. 2:30 ಆತ ಟೈಮ್. ನನಗೆ ನಮಗೂ ಪಲಾವ್ ಚಟ್ನಿ ಸ್ವೀಟ್ ಆಮೇಲೆ ಕೊಡ್ತಾರೆ. ಇವಾಗ ತಿನ್ನತ್ತೀರಿ ನಾವು. ಇವಾಗ ನೋಡ್ರಿ ನಮ್ದಂತೂ ಊಟ ಅದೆಲ್ಲ ಮುಗೀತು, ಫಂಕ್ಷನ್ ಮುಗೀತು, ಭಾಳ ಚಲೋತ್ನಾಗೆ ಆಯ್ತು. ಮತ್ತು ನಮಗೆ ಕೊಟ್ಟಿರುವಂತಹ ವೆಲ್ಕಮ್ ಗಿಫ್ಟ್ಸ್ಗಳನ್ನ ತೊಗೊಂಡು ಹೋಗತ್ತೀವ್ರಿ ನಾವು ಇವಾಗ ಮನೆ ಕಡೆ. ಹಾಯ್ ಗೈಸ್, ನೋಡ್ರಿಪ್ಪ ನಾನಂತೂ ಇವಾಗ ಕಾಲೇಜಿನ ಬಂದ ತಕ್ಷಣ ಫುಲ್ಲು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಕುಂತಿದ್ದೆ ರೀ. ಮತ್ತು ಅದೆಲ್ಲ ಮಾಡೋಷ್ಟರೊಳಗಂದ್ರೆ ಟೈಮ್ ಆಯ್ತು ರೀ. ಮತ್ತು ಅದು ಅದೇನೋ ಅಂಗಡಿಗೂ ಹೋದ್ರೆ ಮತ್ತು ಇವಾಗ ನಮ್ದೇನು ಕೆಲಸ ಸಂಜೆಗೆ ಈವ್ನಿಂಗಿನ ಕೆಲಸ ಏನೈತಲ್ಲ ಅದನ್ನೆಲ್ಲ ಇವಾಗ ಮುಗಿಸ್ಕೊಂಡ್ಬಿಡೋಣ ರೀ ಪಟ ಅಂತ ಹೇಳಿ ನಾನು ಇವಾಗ ಭಾಂಡೆ ಹಾಕೊಂಡು ಬರ್ತೀನಿ ರೀ. ಫಸ್ಟ್ ಭಾಂಡೆ ತೊಳೆದು ಮತ್ತು ಮುಂದಿನ ಏನಾದರೂ ಅಡುಗೆ ಮಾಡೋದಿತ್ತಪ್ಪ ಅಂತಂದ್ರೆ ಮಾಡ್ತೇನೆ ರೀ. ನಾನು ನೋಡ್ರಿ ಯಾವ ರೀತಿ ಮಾಡೇನಿದ್ದೀನಿ ಅಂತಂದು ಇಲ್ಲೆಲ್ಲ ಅದೇ ರೀತಿ ಐತೆ ರೀ. ನೋಡ್ರಿ ನಾನು ಇದನ್ನೆಲ್ಲ ಮಾಡೋಕ್ಕೆ ಹೋಗಿ ಒಂದು ಇದನ್ನು ಮುರಿದ್ಬಿಟ್ಟೆ ರೀ ನಾನು. ಅಂದ್ರೆ ಅಷ್ಟು ಇದ್ರೊಳಗೆ ನಾನು ಮಾಡೋದಿದ್ರೆ ನಂದು ಕ್ಲಿಪ್ ಅಂತೂ ನಿಂದ್ರೋದೇ ಇಲ್ಲ ರೀ. ನನ್ನ ಕೂದಲದೊಳಗೆ ಮುರಿದು ಬಿಡ್ತಾವೆ ಒಂದು ಸ್ವಲ್ಪ ಏನಾದರೂ ಮಾಡಿದ ತಕ್ಷಣ. ಸೊ ಪ್ಲೀಸ್ ಯಾವುದಾದ್ರೂ ಚಲೋ ಇತ್ತಂದ್ರೆ ನನಗೆ ಹೇಳ್ರಿ, ನಾನು ಅದನ್ನು ನೋಡ್ತೇನೆ ರೀ. ತರಿಸೋದಾದ್ರೆ ತರಿಸ್ತೇನೆ ರೀ. ಮತ್ತು ಇವಾಗಿನವಂತೂ ನನ್ನ ಫೇವ್ರೇಟ್ ಆದ್ರಿ ಎಳಿವಂತೂ. ಸೊ ಇದನ್ನೆಲ್ಲ ಇವಾಗ ತೆಗೆದಿಡ್ಬೇಕು ರೀ ನಾನು. ಅಂದ್ರೆ ಇವಾಗಂತೂ ಆಗಲ್ಲ ರೀ ನನ್ನ ಕೈಲಿ. ಬೇಕಂದ್ರೆ 7 ಗಂಟೆ ಹಂಗೆ ಬಂದು ತೆಗೆದಿಡ್ತೇನೆ ರೀ. ಆದರೆ ಫಸ್ಟಿಗೆ ಇವಾಗ ಹೋಗಿ ಭಾಂಡೆ ತಿಕ್ಕೊಂಡು ಬರ್ತೇನೆ ರೀ. ಮತ್ತು ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ. ಯಾಕಂದ್ರೆ ಅಷ್ಟು ಎಂಜಾಯ್ ಮಾಡಿದ್ವಿ ನಾವು ಕಾಲೇಜ್ ಫಂಕ್ಷನ್. ಫಸ್ಟ್ ಕಾಲೇಜ್ ಫಂಕ್ಷನ್ ರೀ ಇದು ನಮ್ಮದು. ಕಾಲೇಜ್ ಒಳಗೆ ನಡೆದಿರುವಂತಹ ಫಸ್ಟ್ ಫಂಕ್ಷನ್ ರೀ ಇದು. ಸೊ ಸಖತ್ತಾಗಿ ಆಯ್ತು. ಎಲ್ಲರೂ ಸೂಪರಾಗಿ ಕಾಣಿಸತ್ತಿದ್ರು. ಎಲ್ಲರೂ ಟೀಚರ್ಸ್ ಆಗಿರ್ಬೋದು, ಸರ್ಸ್ ಆಗಿರ್ಬೋದು ಎಲ್ಲರೂ. ಮತ್ತು ಫಂಕ್ಷನ್ ಕೂಡ ಅಷ್ಟು ಚಲೋ ಮಾಡಿದ್ರಿ. ಮತ್ತು ನಮ್ಗೆ ಹೇಳತ್ತಿದ್ರಿ ನಾವು ಎಷ್ಟು ಚಲೋ ಮಾಡಿವಲ್ಲ ಹಂಗೆ ನಮ್ಮ ಸೆಕೆಂಡ್ ಇಯರ್ದವ್ರು ಸೆಂಡಪ್ ಅಷ್ಟು ಚಲೋ ಮಾಡ್ಬೇಕು ನೀವು ಅಂತಂದು. ಅದಕ್ಕಿಂತ ಡಬ್ಬಲ್ ಚಲೋ ಮಾಡ್ತೀವಿ ಅಂತ ಹೇಳಿವ್ರಿ ನಾವು. ಹಾಯ್ ಗೈಸ್, ನೋಡ್ರಿಪ್ಪ ನಿಮಗಂತೂ ಫುಲ್ ಕೆಲಸ ಆಗ್ಬಿಟ್ವಿ ರೀ. ಆಪನೂ ಟೂರಿಗೆ ಹೋಗ್ಯಾಳ್ರಿ. ಅವರೆಲ್ಲರೂ ಟೂರಿಗೆ ಹೋಗ್ಯಾರ. ಸೊ ಆಕಿನ ಹೋಗ್ಯಾಳ್ರಿ, ನಾವು ಹೋಗಿಲ್ಲ. ಆಕಿಗೆ ಒಬ್ಬಕಿನ ಕಳಿಸಿದ್ವಿ ನಾವು. ಮತ್ತು ನಿನ್ನೆ ಭಾಂಡೆನೂ ಬಾಡಿದ್ವಿ ರೀ. ನಾವು ಭಾಂಡೆ ತಿಕ್ಕಿ ಮತ್ತು ಅರ್ಬಿ 2 ಬಕೆಟ್ ಇದ್ವಿ ರೀ. ನಾನು ಫುಲ್ ಅರ್ಬಿನೂ ತಿಕ್ಕಿದ್ದೆ. ದಾದಿವು ಮಮ್ಮಿಗೂ ಸೀರೆ ಬಿಟ್ಟು ಎಲ್ಲ ತಿಕ್ಕಿದೆ ರೀ ನಾನು 2 ಬಕೆಟು. ಮತ್ತು ಮಮ್ಮಿ ನಿನ್ನೆ ಫುಲ್ ಅಡುಗೆ ಮತ್ತು ಸೀರೆದೆಲ್ಲ ಅದರೊಳಗೆ ಇದ್ರಿ. ಸೊ ನಾನು ಎಲ್ಲ ಮಾಡಿದೆ. ಮತ್ತು ಇವಾಗ ಕಾಲೇಜಿಗೆ ನೋಡ್ತೀನಿ ನಾನು ಹೋಗೋದಾದಂದ್ರೆ ಹೋಗ್ತೇನೆ, ಇಲ್ಲ ತಂದ್ರೆ ಇಲ್ಲ. ಹಂಗೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ಹೋಗೋದಾತ್ಪ ಅಂತಂದ್ರೂ ಕಟ್ಕೊಂಡು ಹೋಗಕ್ಕಂಥೇಳಿ ಪುಳಿಯೋಗರೆ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ನೋಡ್ತೀನಿ ರೀ, ಮಾಡೋದಾದ್ರೆ ಮಾಡ್ತೀನಿ, ಇಲ್ಲ ತಂದ್ರೆ ಇಲ್ಲ ರೀ. ಸುಮ್ಮನೆ ತಲೆ ಬಾಚ್ಕೊಂಡಿರ್ತೀನಿ ರೀ. ಇವಾಗ ನಮ್ಮ ಫ್ರೆಂಡ್ಸ್ ಏನಾದರೂ ಫೋನ್ ಹಚ್ಚಿದ್ರು ಅಂತಂದ್ರೆ ಹೋಗ್ತೇನೆ ರೀ, ಇಲ್ಲ ತಂದ್ರೆ ಹೋಗಲ್ಲ ರೀ. ನನಗೂ ಸ್ವಲ್ಪ ಸುಸ್ತಾದಂಗೆ ಆಗೈತೆ ರೀ. ಅದಕ್ಕೆ ರೀ ನೋಡ್ತೇನೆ ರೀ ನಾನು. ಸೊ ನೋಡ್ರಿಪ್ಪ ನಾನಂತೂ ರೆಡಿ ಆದೆ. ನಾನೇನು ಟಿಫಿನ್ ಏನು ಕಟ್ಕೊಂಡಿಲ್ಲ ರೀ. ನಾನು ರೆಡಿ ಆದೆ. ಮತ್ತು ನನ್ನ ಫ್ರೆಂಡ್ಸಿಗೆ ಫೋನ್ ಹಚ್ಚಿ ಕೇಳಿದ್ದಾರೆ ನಾನು ಬರ್ತಾರೇನಂತಂದು. ಬರ್ತೀನಿ ಅಂತಂದ್ರಿ. ನನ್ನ ಕರ್ಯಾಕೆ ಬರ್ರಿ ಅಂತಂದೆ ರೀ ನಾನು. ಬರ್ತೀನಿ ಅಂತಂದ್ರೆ ಅದಕ್ಕೆ ಜಲ್ದಿ ರೆಡಿ ಆದೆ. ಇವಾಗ ಕಾಲೇಜಿಗೆ ಹೋಗಿ ಬರ್ತೇನೆ ರೀ ನಾನು. ನೋಡಿರಿ ನಾನಂತೂ ಇವಾಗ ಕಾಲೇಜಿಂದ ಬಂದೆ ರೀ. ಇವಾಗ ಶನಿವಾರ ಎಲ್ಲ ಅದಕ್ಕೆ ಜಲ್ದಿ ಬಿಟ್ಟಿದ್ರಿ. ನಾನು ಈ ರೀತಿ ಸಣ್ಣ ಚಪಾತಿ ಮಾಡ್ಕೊಂಡೆ ರೀ. ಮತ್ತು ಮಮ್ಮಿಲಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಅದನ್ನು ತಿನ್ನತ್ತೇನೆ ರೀ. ನಾನು ಇವಾಗ ಊಟ ಮಾಡಿ ಭಾಂಡೆ ತಿಕ್ಕೊಂಡು ಬಂದುಬಿಡ್ತೇನೆ ರೀ ಹೋಗಿ. ನಾನು ಇವಾಗ ಊಟ ಮಾಡಿದೆ ರೀ. ಮಮ್ಮಿಯವರು ಮಾರ್ಕೆಟಿಗೆ ಹೋಗ್ಯಾರಂತ್ರಿ. ನಾನು ಬರೋದಕ್ಕಿಂತ ಫಸ್ಟ್ ಹೋಗಿದ್ರು ಅವ್ರು. ಸೊ ಇವಾಗ ಭಾಂಡೆ ಅದಾವ್ರಿ, ಅದನ್ನು ತಿಕ್ಕೊಂಡು ಬರ್ತೀನಿ ರೀ ಇವಾಗ. ಮತ್ತು ಸಂಜೆಗಂದ್ರೆ ಮತ್ತು ಭಾಳ ಆಗ್ತಾವೆ. ಮತ್ತು ಬೇಕಂದ್ರೆ 8 ಗಂಟೆ ಹಂಗೆ ಇನ್ನೊಮ್ಮೆ ತೊಳೆದ್ರೆ ಆಯ್ತು, ಇಲ್ಲ ಊಟ ಮಾಡಿದ ಮೇಲೆ ಇನ್ನೊಮ್ಮೆ ತೊಳೆದ್ರೆ ಆಯ್ತು. ಸೊ ಇವಾಗ ಫಸ್ಟಿಗೆ ಹೋಗಿ ಭಾಂಡೆ ತಿಕ್ಕೊಂಡು ಬಂದುಬಿಡ್ತೀನಿ. ಒಂದು ಬುಟ್ಟಿ ಜಮಾ ಆಗ್ಯಾವ್ರಿ ಇವಾಗ ಅದಕ್ಕೆ ರೀ. ನೀವು ನೋಡಿದ್ರಿ ನಾವು ಯಾವ ರೀತಿ ಎಲ್ಲ ಕಾಲೇಜ್ ಒಳಗೆ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ಊಟ ಮಾಡಿದ್ವಿ, ಗೇಮ್ಸ್ ಎಲ್ಲ ಆಡಿದ್ವಿ ರೀ. ಫುಲ್ ಎಂಜಾಯ್ ಮಾಡಿದ್ವಿ. ಅದೊಂದು ಮೆಮೊರೇಬಲ್ ಆದಂಗೆ ಆತ್ರಿ. ಯಾಕಪ್ಪ ಅಂತಂದ್ರೆ ಕಾಲೇಜಿನ ಫಸ್ಟ್ ಫಂಕ್ಷನ್ ಅಂದ್ರೆ ಅಷ್ಟು ಎಂಜಾಯ್ ಆತ್ರಿ. ಇವಾಗ ಮತ್ತೆ ಎಷ್ಟು ಫಂಕ್ಷನ್ ಬರ್ತಾವೆ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ ನಾನು. ಮತ್ತು ನಿಮ್ಗೇನಾದ್ರೂ ಈ ಒಂದು ವ್ಲಾಗ್ ಈ ಫ್ರೆಂಡ್ಸ್ ಜೊತೆ ಮಾಡಿರುವಂತಹ ಎಂಜಾಯ್ ಗೇಮ್ಸ್ ಅದೇನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.